ಒಂದು ದಿನ ಒಬ್ಬ ರಾಜ ತನ್ನ ಅರಮನೆ ಗಾಯಕರ ಜೊತೆಗೆ ಮಾತಾಡ್ತಾ ಇದ್ದ. ರಾಜ ಹೇಳ್ದ, ನೀವೆಷ್ಟು ದೊಡ್ಡ ಗಾಯಕರು, ಒಂದೊಂದು ಸಲ ನಿಮ್ಮ ಹಾಡು ಕೇಳ್ತಾ ಇದ್ದರೆ ಎಷ್ಟು ಎತ್ತರಕ್ಕೆ ಹೋಗ್ಬಿಡುತ್ತೆ ಗೊತ್ತಾ, ತುಂಬ ಸಂತೋಷ ಆಗುತ್ತೆ. ಆದರೆ ಕೆಲವೊಮ್ಮೆ ನಿಮ್ಮ ಹಾಡುಗಾರಿಕೆ ಮನಸ್ಸನ್ನು ತಟ್ಟೋದೇ ಇಲ್ಲ, ಏನೋ ಅಷ್ಟು ಮನಸ್ಸಿಗೆ ಬರಲ್ಲ. ಯಾಕೆ ಹೀಗೆ? ಹಾಡೋರು ನೀವೇ. ಗಾಯಕ ಹೇಳ್ದ, ಪ್ರಭು, ಇದು ಗಂಧರ್ವ ಕಲೆ. ಆ ಕಲೆಯೊಳಗೆ ಅಮೃತ ಕ್ಷಣ ಅಂತ ಒಂದಿರ್ತದೆ. ಅದು ಸಿದ್ಧಿ ಆದಾಗ ಮಾತ್ರ ಸಂಗೀತ ನಿಜವಾದ ಚೈತನ್ಯ ಹೊರಗೆ ಬರ್ತದೆ. ಇದರ ಬರೀ ಧ್ವನಿ ಕೇಳಿಸುತ್ತೆ. ನನ್ನಂಥ ಸಾಮಾನ್ಯ ಹಾಡುಗಾರನಿಗೆ ಹೀಗಾಗಬೇಕಾದ್ರೆ ನನ್ನ ಗುರುಗಳಿದ್ದಾರಲ್ಲ, ಸಂಗೀತ ಸಾಮ್ರಾಟ್ ದಾವೂದ್ ಅಂತಿದ್ದಾರೆ, ಅವ್ರು ಹೇಗಾಗ್ಬೋದು? ಅವರು ಸಂಗೀತದ ಉನ್ನತ ಮಟ್ಟ ಮುಟ್ಟಬೇಕಾದ್ರೆ ಅದೆಂಥ ಅಮೃತ ಕ್ಷಣ ಬೇಕಪ್ಪ ಅಂದರು. ರಾಜ ಕೇಳಿದ, ದಾವೂದ್ ಅಂತ ಸಂಗೀತಗಾರರ? ಹಾಗಾದ್ರೆ ಅವ್ರ ಸಂಗೀತವನ್ನು ಕೇಳಬೇಕಲ್ಲ ನಾನು. ಅವ್ರಿಗೆ ಬಂದು ನಮ್ಮ ದರ್ಬಾರಲ್ಲಿ ಹಾಡೋಕ್ಕೆ ಹೇಳಿ. ಗಾಯಕ ಹೇಳ್ದ, ಪ್ರಭುಗಳೇ, ದಾವೂದ್ ಅವ್ರಿಗೆ ಹಾಗೆಲ್ಲ ಅಪ್ಪಣೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲ ಬಂಧುಗಳನ್ನು ಮೀರಿದವರು. ಆದರೂ ನಿಮ್ಮ ಪರವಾಗಿ ಕೇಳಿ ನೋಡ್ತೇನೆ. ನಮ್ಮ ಮಾತು ಕೇಳಿಗೆ ಬಂದರೂ ಹೀಗೆ ಇರ್ತಾರೆ ಅಂತ ಹೇಳೋಕ್ಕೆ ಬರಲ್ಲ. ಈಗಲೇ ಹಾಡಿ ಅಂತ ಹೇಳೋದು ಸಾಧ್ಯ ಇಲ್ಲ. ಅವರು ಮನಸ್ಸು ಬಂದಾಗ ಹಾಡಲಿ ಅಂತ ಬಿಡಬೇಕಾಗ್ತದೆ. ರಾಜ ಅಂದ, ಅಡ್ಡಿಲ್ಲ, ಕರ್ಕೊಂಬನ್ನಿ ಅವ್ರನ್ನ. ಆಸ್ಥಾನ ಗಾಯಕ ಹರಸಾಹಸ ಮಾಡಿದ. ಬೆನ್ನು ಬಿಡದೆ ದಾವೂದನ ಹಿಂದೆ ಅಲ್ದ. ಆತ ಕೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸಿದ. ಯಾವುದೋ ಒಂದು ಕ್ಷಣದಲ್ಲಿ ದಾವೂದ್ ಇವನ ರಾಜ್ಯಕ್ಕೆ ಬರೋಕೆ ಒಪ್ಕೊಂಡ್ಬಿಟ್ಟ. ಗಾಯಕ ಅವನ ಅರಮನೆಗೆ ಕರ್ಕೊಂಡೇ ಬಂದ. ರಾಜ ಅವನ ಸತ್ಕಾರ ಮಾಡಬೇಕು ಅಂತ ಮುಂದೆ ಬಂದ. ನೋಡ್ದ, ಇವನು ದೊಡ್ಡ ಸಂಗೀತಗಾರ ಅಂತ ಹೇಳ್ತಾನೆ ನಮ್ಮ ಗಾಯಕ. ಅವನು ಕುರುಚಿಲ್ ಗಡ್ಡ, ಹರಿದ ಬಟ್ಟೆ, ಕೆಂಪು ಕಣ್ಣು ನೋಡಿ ಭಾಳ ನಿರಾಶೆ ಆಯಿತು. ಆದರೂ ಏನೋಪ್ಪ ಇರ್ಬೋದೇನೋ ಸಂಗೀತಗಾರ ಹೀಗೆ ಅಂದ್ಕೊಂಡು ಸ್ವಾಗತ ಮಾಡಿದ. ದಾವೂದನಿಗೆ ಅದ್ರ ಕಡೆ ಲಕ್ಷ್ಯನೇ ಇರಲಿಲ್ಲ. ದಿನಾಲೂ ದರ್ಬಾರ್ನಲ್ಲಿ ಬಂದು ಕೂಡ್ತಿದ್ದ ದಾವೂದ್. ಕೂಡ್ತಿದ್ದ, ತನಗೆ ಯಾವಾಗ ಬೇಕೋ ಎದ್ದು ಹೋಗ್ಬಿಡ್ತಿದ್ದ, ಹಾಡೋ ಮಾತೇ ಇಲ್ಲ. ರಾಜನಿಗೆ ತಾಳ್ಮೆ ತಪ್ಪು ಅಂತ ಹಂತ ಬಂತು. ಅಲ್ಲ, ಕರ್ಕೊಂಬಂದದ್ದೇ ಹಾಡೋದಕ್ಕೆ, ಈ ಮನುಷ್ಯ ಒಮ್ಮೆ ಹಾಡ್ತಾನೆ ಇಲ್ಲಲ್ಲ, ಏನು ಮಾಡೋದು? ಆದರೂ ನೋಡೋಣ ಅಂಥೇಳಿ ಒಂದು ಬಾರಿ ವಿನಂತಿ ಮಾಡಿಕೊಂಡೆ. ಆಗ ದಾವೂದ್ ಹೇಳ್ದ, ನೋಡಿ, ನನಗೆ ಹಾಡೋ ಮನಸ್ಥಿತಿ ಇಲ್ಲ, ಕಾಯಬೇಕು. ಯಾವಾಗ ಹಾಡಬೇಕು, ಯಾವಾಗ ಹಾಡಬಾರ್ದು ಅನ್ನೋದನ್ನು ನನ್ನ ಮನಸ್ಸು ಮಾತ್ರ ತೀರ್ಮಾನ ಮಾಡ್ತದೆ, ಇನ್ಯಾರ ಮಾತು ಕೇಳಲ್ಲ. ಇಂಥ ರಹಸ್ಯ ಅರ್ಥವನ್ನು ಮಾತ್ರ ಶ್ರೇಷ್ಠ ಗಾಯಕ ಆಗ್ತಾನೆ. ಮತ್ತೊಬ್ಬರು ಬೇಕಂದಾಗ ಹಾಡೋರು ಇದ್ದಾರಲ್ಲ, ಅವ್ರು ಹೊಟ್ಟೆಪಾಡಿನ ಹಾಡುಗಾರರಾಗ್ತಾರೆ ಅಂತ ಎದ್ದು ಹೋಗ್ಬಿಟ್ಟ. ರಾಜನ ತಡೆಯೋಕ್ಕಾಗಲಿಲ್ಲ. ಗಾಯಕನ ಹೇಳಿದ, ದಾವೂದ್ ದರ್ಬಾರ್ನಲ್ಲಿ ಹಾಡ್ದಿದ್ರೂ ಪರವಾಗಿಲ್ಲ, ಅವ್ರ ಮನೆಗೆ ಹೋಗೋಣ, ಸರಿ ಹೋಗೋಣ, ಅವ್ರ ಮನೆ ಮುಂದೆ ಕೂತು ಅಲ್ಲೇ ಹಾಡ್ತಾರೆ ನೋಡೋಣ. ಇಬ್ಬರು ತಮ್ಮ ವೇಷ ಬದಲಾಯಿಸ್ಕೊಂಡು ಮಾರು ವೇಷದೊಳಗೆ ದಾವೂದನ ಮನೆಗೆ ಬಂದರು. ಅವನ ಮನೆ ಬಾಗಿಲು ತಟ್ಟಿ ಪರವೂರಿಂದ ಅವ್ರು ಹಾಡು ಕೇಳೋಕೆ ಬಂದಿದ್ದೀವಿ ಅಂತ ಹೇಳಿದರು. ಆದರೆ ದಾವೂದ್, ನಾನೀಗ ಹಾಡೋದಿಲ್ಲ ಅಂಥೇಳಿ ಅವ್ರನ್ನ ಹೊರಗೆ ಹಾಕಿ ಟಪ್ ಅಂತ ಬಾಗಿಲು ಹಾಕ್ಕೊಂಡ. ಈ ಗಾಯಕ ಇದ್ನಲ್ಲ, ರಾಜನ ಜೊತೆಗಿದ್ದಂಥವನು, ಅವನೇನು ಮಾಡಿದ, ದಾವೂದನಿಗೊಂದು ಪ್ರೇರೇಪಣೆ ಕೊಡಬೇಕು ಅಂತ ಹೇಳಿ ದಾವೂದಿಗೆ ಪ್ರಿಯವಾದಂಥ ಒಂದು ರಾಗವನ್ನು ಮನೆ ಮುಂದೆ ಕೂತು ಹಾಡೋಕ್ಕೆ ಶುರು ಮಾಡಿದ. ಕಲ್ಪನೆ ಮಾಡ್ಕೊಳ್ಳಿ, ಒಳಗಡೆ ದಾವೂದ್ ಇದ್ದಾನೆ, ಬಾಗಿಲು ಹಾಕ್ಕೊಂಡಿದ್ದಾನೆ, ಹೊರಗಡೆ ಅವನ ಶಿಷ್ಯನಾಗಿದ್ದಂಥವನು, ದರ್ಬಾರಲ್ಲಿ ಗಾಯಕ ಆಗಿದ್ದಂಥವನು, ಅವನು ಇಷ್ಟವಾದ ರಾಗವನ್ನು ಹಾಡ್ತಾ ಇದ್ದ. ಗಾಯಕ ಏನು ಮಾಡಿದ, ಹಾಡ್ತಾ 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 ಸ್ವಲ್ಪ ರಾಗವನ್ನು ದಾರಿ ತಪ್ಪಿಸಿ ಹಾಡ್ತಿದ್ದ. ರಾಜನಿಗೆ ಅದು ಗೊತ್ತಿಲ್ಲ. ಓಹ್, ಎಷ್ಟು ಚೆನ್ನಾಗಿದೆ ಅಂತ ಗೋಣ ಹಾಕ್ತಾ ಇದ್ದ. ಕಿಟಕಿಯಿಂದ ಅದನ್ನು ನೋಡಿದ ದಾವೂದ್. ಹೊರಗೆ ಬಂದು ತಪ್ಪಂತ ರಾಜನ ಭುಜದ ಮೇಲೆ ಹೊಡೆದ. ಮೂರ್ಖ ಮೂರ್ಖ, ಇಂಥ ಕೆಟ್ಟ ಹಾಡಿ ಗೋಣ ಅಲ್ಲಾಡಿಸ್ತೀಯಲ್ಲ ನೀನು, ಇದು ಹಾಡ ಇದು? ಇದನ್ನು ಕೇಳು ಈಗ ಅಂತ ಹೇಳಿ ಹಾಡೋಕ್ಕೆ ಶುರು ಮಾಡಿದ. ಹಾಡ್ತಾ ಹಾಡ್ತಾ ತನ್ಮಯನಾದ, ಉನ್ಮತ್ತನಾದ, ರಾಗದಲ್ಲಿ ಕರಗಿ ಹೋದ. ರಾಜನಿಗೆ ಸುತ್ತಣ ಪ್ರಪಂಚ ಎಲ್ಲ ಗರ್ರ ಅಂತ ತಿರುಗಿದ ಹಾಗೆ ನೀಗಿ ಹೋಯಿತು. ಆತ ತನಗೆ ಗೊತ್ತಿಲ್ಲದ ಹಾಗೆ ಹೇಳ್ದ, ಇದೇ ಅಪ್ಪ ಅಮೃತ ಕ್ಷಣ, ಇದೇ ಅಮೃತ ಕ್ಷಣ. ಯಾವ ಗಳಿಗೆಯೊಳಗೆ ಹಾಡುಗಾರ ಮತ್ತು ಕೇಳುಗ ಮತ್ತು ವಾತಾವರಣ ಎಲ್ಲ ಒಂದಾಗಿ ಹೋಗ್ಬಿಡ್ತದೋ ಅದೇ ಅಮೃತ ಕ್ಷಣ. ಇದು ಅದ್ಭುತ ಆಯಿತು.
ಸಂಗೀತದ ಹಾಗೆ ನಮ್ಮ ಜೀವನದಲ್ಲೂ ಅಮೃತ ಕ್ಷಣಗಳು ಬರ್ತವೆ. ಆಗ ನಮ್ಗೆ ಗೊತ್ತಿಲ್ಲದ ಹಾಗೆ ನಾವು ವಾತಾವರಣದೊಂದಿಗೆ ಸೇರ್ಕೊಂಡು ಹೋಗ್ಬಿಡ್ತೇವೆ, ಮೈ ಮರೆತು ಬಿಡ್ತೇವೆ. ಆಗ ಸಾಧನೆ ಅಮೃತ ಕ್ಷಣ ಒದಗಿ ಬರ್ತದೆ. ಆದರೆ ಸ್ನೇಹಿತರೆ, ಅದಕ್ಕೆ ನಾವು ಕಾಯಬೇಕಾಗ್ತದೆ. ಮನಸ್ಸನ್ನು ಸಿದ್ಧವಾಗಿ ಇಟ್ಕೊಳ್ಬೇಕು. ಅಸಿದ್ಧವಾದ ಮನಸ್ಸು ಯಾವಾಗ ತಕ್ಷಣ ಅಮೃತ ಕ್ಷಣಕ್ಕೆ ಹೋದಾಗ ಸಾಧನೆ ಆಗ್ತದೋ ಗೊತ್ತಿಲ್ಲ. ಆದರೆ ಕಾಯೋದನ್ನು ಬಿಡೋದು ಬೇಡ.